ಬಂಧುಗಳೇ, ಲಕ್ಷ್ಮಣ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಹೋದ ನಂತರ ತುಂಬಿದ ಬಸುರಿಯಾದ ಸೀತಾದೇವಿಗೆ ಆ ಗೊಂಡಾರಣ್ಯದಲ್ಲಿ ಯಾವ ಕಡೆಗೆ ಹೋಗಬೇಕೆಂಬುದೇ ತೋಚದಾಯಿತು. ಇದೇನು ಗತಿ ಬಂತು ನನಗೇ ಎಂದು ದುಃಖಿಸುತ್ತಿರುವಾಗ ಕ್ರೂರ ಮೃಗಗಳ ಗರ್ಜನೆ ಕೇಳಿ ಬರತೊಡಗಿತು. ಭಯಭೀತಳಾದ ಸೀತೆ ಯಾರಾದರೂ ಕಾಪಾಡಿ ಎಂದು ಜೋರಾಗಿ ಕೂಗಿ ಅಳತೊಡಗಿದಳು. ಅವಳ ಅಳುವಿನ ಧ್ವನಿ ಸಮೀಪದ ಆಶ್ರಮದಲ್ಲಿದ್ದ ವಾಲ್ಮೀಕಿ ಮಹರ್ಷಿಗಳ ಕಿವಿಗೆ ಪಡೆಯಿತು. ಆ ಕೂಡಲೇ ಧಾವಿಸಿ ಬಂದ ವಾಲ್ಮೀಕಿ ಮಹರ್ಷಿಗಳು ಸೀತಾದೇವಿಯ ದುಸ್ಥಿತಿಯನ್ನು ಕಂಡು ದಂಗಾದರು. ನಂತರ ಸರ್ವ ವಿಷಯವನ್ನರಿತು ಅವಳನ್ನು ಸಮಾಧಾನಪಡಿಸಿ ತಮ್ಮ ಆಶ್ರಮಕ್ಕೆ ಕರೆತಂದು ಮಗಳಂತೆ ಜೋಪಾನ ಮಾಡತೊಡಗಿದರು. ಮುಂದೆ ನವಮಾಸಗಳು ತುಂಬಿ ಶುಭ ಮುಹೂರ್ತದಲ್ಲಿ ಸೀತಾದೇವಿ ಅವಳಿ ಜವಳಿ ಗಂಡು ಮಕ್ಕಳಿಗೆ ಜನ್ಮ ನೀಡುತ್ತಾಳೆ. ಆ ಎರಡೂ ಮಕ್ಕಳಿಗೆ ವಾಲ್ಮೀಕಿ ಮಹರ್ಷಿಗಳು ಕುಶ ಲವದಿಂದ ನೀರು ಸಿಂಪಡಿಸುತ್ತಾರೆ. ಕುಶ ಎಂದರೆ ದರ್ಭೆ ಹುಲ್ಲು, ಲವ ಎಂದರೆ ಭಾಗ ಅಥವಾ ತುದಿ ಎಂದು ಅರ್ಥ. ಈ ಕಾರಣದಿಂದ ವಾಲ್ಮೀಕಿ ಮಹರ್ಷಿಗಳು ಸೀತಾದೇವಿಯ ಅವಳಿ ಜವಳಿ ಮಕ್ಕಳಿಗೆ ಕುಶಲವರೆಂದು ನಾಮಕರಣ ಮಾಡುತ್ತಾರೆ. ಈ ರೀತಿ ನಾಮಕರಣಗೊಂಡ ಲವಕುಶರು ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಬಿದಿಗೆಯ ಚಂದ್ರನಂತೆ ಬೆಳೆಯತೊಡಗುತ್ತಾರೆ.